ಕೋಟೆನಾಡು ಚಿತ್ರದುರ್ಗದಲ್ಲಿ ಅಕ್ರಮ ಅಡಿಕೆ ಸಾಗಾಟದ ಸದ್ದು ಜೋರಾಗಿಯೇ ಕೇಳಿ ಬರ್ತಾ ಇದೆ. ಜಿಎಸ್ಟಿ ವಂಚನೆಯನ್ನ ಮಾಡಿ ಈಗಾಗಲೇ ಅಡಿಕೆ ಸಾಗಾಟ ಮಾಡ್ತಿದ್ದಾರೆ ಎನ್ನೋ ಚರ್ಚೆಗಳು ಜೋರಾಗಿ ಕೇಳಿ ಬರ್ತಾ ಇರುವ ನಡುವೆ ಮತ್ತೊಂದು ಗದ್ದಲ ನಡೆದು ಹೋಗಿದೆ. ಹೌದು, ಚಿತ್ರದುರ್ಗ ನಗರದ ಹೊರಭಾಗದ ಹೊಸಪೇಟೆ ಹೈವೇಯಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಅಡಿಕೆ ಸಾಗಾಟ ಮಾಡ್ತಿದ್ದಂತಹ ಲಾರಿಯನ್ನ ತಡೆದಿದ್ದಾರೆಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ದೆಹಲಿಯತ್ತ ಅಡಿಕೆ ಲೋಡ್ ಮಾಡಿಕೊಂಡು ಹೋಗ್ತಿದ್ದಂತಹ ಲಾರಿಯನ್ನ ತಡೆದು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಲಾರಿ ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಇತ್ತ ವಿಷಯ ತಿಳಿಯುತ್ತಿದ್ದಂತೆ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ರೈತರು ಜಮಾಯಿಸಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೂಡಲೇ ಅವರನ್ನ ಪಕ್ಷದಿಂದ ವಜಾ ಮಾಡುವಂತೆಯೂ ಕೂಡ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸವರಾಜಪ್ಪ, ದೊಡ್ಡಸಿದ್ದವನಹಳ್ಳಿ ಮಲ್ಲಿಕಾರ್ಜುನ್, ಚಿಕ್ಕಬೀರೆ ನಾಗರಾಜ್ ಸೇರಿದಂತೆ ಹಲವು ರೈತರು ಜಮಾಯಿಸಿದರು. ಉಡಾರಿ ನಾನು ಮುಖಂಡ ಅಂತ ಹೇಳ್ತಕ್ಕಂತ ಉಲ್ಲಾಸ್ ಅಂತಕ್ಕಂಥ ವ್ಯಕ್ತಿ, ಕಾರೇಹಳ್ಳಿ ಉಲ್ಲಾಸ್ ಅಂತಕ್ಕಂಥ ವ್ಯಕ್ತಿ ಇವತ್ತು ಲಾರಿನ ಕೈ ಹಾಕಿ ತಡೆದಿದ್ದಾನೆ. ಅವನು ಅದೇ ಕೆಲಸ, ಲಾರಿ ತಡೆಯೋದು, ಏನೋ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ಳೋದು, ಆಮೇಲೆ ಲಾರಿ ಕಳಿಸೋದು. ಇದು ನಮ್ ಗಮನಕ್ಕೆ ಬಂತು. ಈ ರೀತಿ ಅಲ್ಲಿ ಒಬ್ಬ ಲಾರಿ ತಡಿತಾ ಇದ್ದಾನೆ ಅಂತ. ನೀವು ಕರೆಕ್ಟ್ ತೆರಿಗೆ ಕಟ್ಟಿ ಲಾರಿ ತಗೊಂಡು ಹೋಗ್ತಾ ಇದ್ರಿ ತಾನೆ? ನೀವು ಕರೆಕ್ಟ್ ತಗೊಂಡು ಹೋಗ್ತಾ ಇದ್ರಿ ತಾನೆ? ನಾವು ತೆರಿಗೆ ಕಟ್ಟಿ ರಹದಾರಿ ತಗೊಂಡು ಹೋಗ್ತಾ ಇದೀವಿ, ಕಾನೂನು ಬದ್ಧ ತಗೊಂಡು ಹೋಗ್ತಾ ಇದೀವಿ ಅಂದ್ರು. ತಗೊಂಡು ಹೋಗೋದಾದ್ರೆ ಯಾರು ಕೊಡಬೇಡ್ರಿ, ನೀವು ಅಲ್ಲೇ ನಿಲ್ಸಿ. ಆಮೇಲೆ ಅವ್ರು ಯಾರು ಕಾಂಗ್ರೆಸ್ ಪುಡಾರಿ ಅಂತ ಹೇಳ್ತಾನೆ. ನಾನಿವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ನಾನು ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ತಮ್ಮ ಮೂಲಕ, ನಿಮ್ಮ ಪಕ್ಷದಿಂದ ಏನಾರು ಯುವ ಕಾಂಗ್ರೆಸ್ ಹುಡುಗ ಈ ತರದವ್ರನ್ನ ವಸೂಲಿ ಮಾಡಕ್ಕೆ ಏನಾದ್ರು ಇಟ್ಟಿದ್ದೀರಾ, ಅಥವಾ ಏನಾದ್ರು ಬೇನಾಮಿ ವಸೂಲಿ ಮಾಡಕ್ಕೆ ಇಟ್ಟಿದ್ದೀರೋ, ಅಥವಾ ಏನಾದ್ರು GST ಅಧಿಕಾರಿ ಅಂತ ಏನಾದ್ರು ಲೈಸೆನ್ಸ್ ಕೊಟ್ಟಿದ್ದೀರೋ, ಅವ್ನಿಗೆ ಏನಾದ್ರು ಅಡಕೆ ಲಾರಿ ತಡೆಯೋ ಲೈಸೆನ್ಸ್ ಏನಾದ್ರು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆಯಾ? ನಾವು ಕಾಂಗ್ರೆಸ್ ಪಕ್ಷದ ಈಗಿನ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವೇನು ಕೊಟ್ಟಿಲ್ಲ ಅಂದ್ರೆ ನಿಜವಾಗ್ಲೂ ಇಂಥವ್ರ ಕಡೆಯಿಂದ ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಇರಲ್ಲ, ಮುಖ್ಯಮಂತ್ರಿಗಳಿಗೆ ನಿಮಗೂ ಮರ್ಯಾದೆ ಉಳಿಯಲ್ಲ. ನೀವು ಉತ್ತಮವಾದಂತ ಆಡಳಿತ ನಡೆಸ್ತಾ ಇದ್ದೀರಿ. ಆದ್ರಿಂದ ಇಂಥ ಪುಡಾರಿಗಳನ್ನ ತತ್ಕ್ಷಣದಿಂದ ಕಾಂಗ್ರೆಸ್ನಿಂದ ಒದ್ದು ಹೊರಗೆ ಹಾಕ್ರಿ, ಉಚ್ಚಾಟನೆ ಮಾಡ್ರಿ. ಇಂಥ ಪುಡಾರಿಗಳನ್ನ ಇಟ್ಕೊಂಡ್ರೆ ಕಾಂಗ್ರೆಸ್ ಇನ್ನು ಈ ಎಲ್ಲ ಹೈಡ್ರಾಮದ ಬೆನ್ನಲ್ಲೇ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಾರೇಹಳ್ಳಿ ಉಲ್ಲಾಸ್ ಕೂಡ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಜಿಲ್ಲೆಯ ರೈತರಿಗೆ ಅಡಿಕೆ ಬೆಲೆಯಲ್ಲಿ ವಂಚನೆ ಆಗ್ತಾ ಇದೆ. ಇಂಡೋನೇಷ್ಯಾ, ಬರ್ಮಾ ದೇಶದಿಂದ ಈಗಾಗಲೇ ಅಡಿಕೆ ಸರಬರಾಜು ಆಗ್ತಾ ಇದ್ದು ಇದರ ಹಿಂದೆ ದೊಡ್ಡ ಜಾಲವೇ ಅಡಗಿದೆ. ಈ ದಂಧೆಯನ್ನು ಬಯಲು ಮಾಡಲು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು GST ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಹಣಕ್ಕಾಗಿ ಯಾವುದೇ ಡಿಮ್ಯಾಂಡ್ ಮಾಡಿಲ್ಲ, ಇದೆಲ್ಲ ಶುದ್ಧ ಸುಳ್ಳು ಎಂದು ನಿರಾಕರಿಸಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ವಿರುದ್ಧ ಈಗಾಗಲೇ ಆರೋಪ ಮಾಡಿರುವ ರೈತರ ವಿರುದ್ಧವೂ ಕೂಡ ಮಾನನಷ್ಟ ಮೊಕದ್ದಮೆ ದಾಖಲಿಸುವುದಾಗಿಯೂ ಕೂಡ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ರೈತರ ಸಂಘದವರು ನನ್ನ ಮೇಲೆ ಏನು ಆರೋಪಗಳು ಮಾಡ್ತಿದ್ದಾರೆ ಅವೆಲ್ಲ ಮೊದಲನೇದಾಗಿ ಅವೆಲ್ಲ ಸುಳ್ಳು ಆರೋಪಗಳನ್ನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಯಾವುದೇ ಲಾರಿನ ತಡೆದಿಲ್ಲ, ನಾನು ಯಾವ ಡ್ರೈವರ್ಗಳಿಗೂ ನಾನು ಹಲ್ಲೆ ಮಾಡಿಲ್ಲ ಅಂತ ದಾಖಲೆಗಳಿದ್ವಿ. ದಯಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ರೀತಿ ಇಂಡೋನೇಷ್ಯಾ, ಬರ್ಮಾದಿಂದ ಬರ್ತಾ ಇದ್ದಂತಹ ಅಡಿಕೆನ ನಾನು ಇವತ್ತು GST ಅಧಿಕಾರಿಗಳಿಗೆ ಅದರ ಮಾಹಿತಿ ನೀಡಿದ್ದಕ್ಕೆ, ಈ ಏನು ಇಂಡೋನೇಷ್ಯಾ, ಬರ್ಮಾದಿಂದ ದೇಶದ ಅಡಿಕೆ ಬರೋದ್ರಿಂದ ನಮ್ಮ ಜಿಲ್ಲೆಯ ಅಡಿಕೆಗೆ ಬೆಲೆ ಕಮ್ಮಿ ಆಗುತ್ತೆ. ಇವರು ನಮ್ಮ ಜಿಲ್ಲೆಯ ಅಡಿಕೆನ ರೇಟ್ನ ಡೌನ್ ಮಾಡ್ತಾರೆ. ಅಲ್ಲಿ ಇಂಡೋನೇಷ್ಯಾದಲ್ಲಿ ಬರ್ಮಾದಿಂದ 100-150 ರೂಪಾಯಿ ಅಡಿಕೆ ತಂದು ನಮ್ಮ ಜಿಲ್ಲೆಯ ಅಡಿಕೆ 500-550 ರೂಪಾಯಿ ಇದೆ. ಅದನ್ನ ರೇಟ್ನ ಡೌನ್ ಮಾಡಿ ಕೆಲವೊಂದು ವರ್ತಕರುಗಳು ಈ ಒಂದು ಜಾಲನ ವ್ಯವಸ್ಥಿತವಾಗಿ ನಡೆಸ್ಕೊಂತ ಬಂದಿರ್ತಾರೆ. ಅದರ ವಿರುದ್ಧ ಜಿಲ್ಲಾ ಯುವ ಕಾಂಗ್ರೆಸ್ ಇದಕ್ಕೆ ಫೈನಾನ್ಸ್ ಸೆಕ್ರೆಟರಿ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, GST ಆಯುಕ್ತರು ಕಂಪ್ಲೇಂಟ್ ಕೊಡೋದಾಗಿರ್ಬೋದು, GST ಅವರಿಗೆ ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಗಮನಕ್ಕೆ ತಂದಾಗ ಅವರು ಫೈನಾನ್ಸ್ ಸೆಕ್ರೆಟರಿ ಅವರು, GST ಕಮಿಷನರ್ ಅವರು ನಮಗೆ ಈ ರೀತಿಯಾದ ಘಟನೆಗಳು ಕಂಡು ಬಂದ್ರೆ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳ್ತಾರೆ. ನಂತರ ನಿನ್ನೆ ಈ ರೀತಿಯಾದ ಒಂದು ಇಂಡೋನೇಷ್ಯಾ, ಬರ್ಮಾ ಮೂಲದ ಅಡಿಕೆ ಮತ್ತೆ ವಿತೌಟ್ ಬಿಲ್, ಬೋಗಸ್ ಬಿಲ್ ನಲ್ಲಿ ಹೋಗ್ತಿದ್ದಂತ ವಾಹನವನ್ನು ಮಾಹಿತಿಯನ್ನು ನಾವು GST ಅಧಿಕಾರಿಗಳಿಗೆ ಕೊಟ್ವಿ. ಆ GST ಅಧಿಕಾರಿಗಳು ಬಂದ್ರು, ಅವರು ಪ್ರಕರಣ ದಾಖಿಸ್ಕೊಂಡು ಅದನ್ನ ಅವರು ಕಾನೂನು ರೀತಿಯ ಕ್ರಮ ತಗೊಂತಿದ್ದಾರೆ. ಅದರಲ್ಲಿ ಈ ರೈತ ಸಂಘಗಳಿಗೆ ಏನ್ ನೋವಾಗಿದೆ ನನಗೆ ಗೊತ್ತಾಗ್ತಿಲ್ಲ.
ನಮ್ಮ ಜಿಲ್ಲೆಯ ರೈತರಿಗೆ, ಅಡಿಕೆ ಬೆಳೆಗಾರರಿಗೆ ನಾನು ಬೆಲೆ ಬರಲಿ ಅಂತ ನಾನು ಇವತ್ತು ಹೋರಾಟ ಮಾಡ್ತಿದ್ದೀನಿ. ಇದರಲ್ಲಿ ಇವರಿಗೇನು ಯಾವ ರೀತಿಯಾಗಿ ನೋವಾಗ್ತಿದೆ ಗೊತ್ತಿಲ್ಲ. ಇವತ್ತೇನು ಇವರು ಆರೋಪ ಮಾಡಿದಾರಲ್ಲ, ಆ ಆರೋಪಕ್ಕೆ ನಾನು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆನ ನಾಳೆ ಅಥವಾ ನಾಡಿದ್ದು ಫೈಲ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಯಾರು ಆರೋಪ ಮಾಡಿದಾರಲ್ಲ ಅವ್ರ ವಿರುದ್ಧ ನಾನು ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಫೈಲ್ ಮಾಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆ ಅಕ್ರಮ ಅಡಿಕೆ ಸಾಗಾಟದ ಹಿಂದೆ ಪರ ವಿರೋಧದ ಚರ್ಚೆಗಳು ಶುರುವಾಗಿದ್ದು, ಈ ಘಟನೆ ಸಂಬಂಧ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಕೇಸ್ಗಳು ಕೂಡ ದಾಖಲಾಗಿದೆ. ಪೊಲೀಸರು ಈ ಪ್ರಕರಣವನ್ನ ಎಷ್ಟರ ಮಟ್ಟಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅಕ್ರಮ ಜಾಲ ಪತ್ತೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.